ಪೊಲೀಸ್ ಸ್ಟೇಷನಾ? ಹೌದು. ನಾನು ಶಂಕರಯ್ಯ ಸ್ವಾಮಿ. ನಮ್ಮ ಕಂಪ್ಲೇಂಟ್ಸ್ ಏನಾಯ್ತು? ನಮ್ಮ ಹುಡುಗನ ವಿಷಯ ಏನೋ ಗೊತ್ತಾಯ್ತಾ? ಎಲ್ಲ ಕಡೆ ವಿಷಯ ತಿಳಿಸಿದೀವಿ. ಸುದ್ದಿ ತಿಳಿದ ತಕ್ಷಣ ತಿಳಿಸ್ತೀವಿ. ಏನಂತೆ? ಪ್ರಯತ್ನ ಪಡ್ತಾ ಇದೀವಿ, ಎಲ್ಲ ಕಡೆ ಸುದ್ದಿ ಕೊಟ್ಟಿದ್ವಿ, ಬಂದ ತಕ್ಷಣ ತಿಳಿಸ್ತೀವಿ. ಇದೆಲ್ಲ ನಿನ್ನಿಂದನೇಪ್ಪ. ಆವತ್ ನನ್ ಮಾತ್ ಕೇಳಿ ನಮ್ ಸರಳನ್ ಕುಮಾರ್ ತಂದ್ಕೊಂಡಿದ್ರೆ ಅವ್ನ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ನ, ಅವ್ನ್ ಅಮ್ನೀಶ ಬರ್ತಾ ಇತ್ತ, ಆ ಸರಸ್ವತಿ ಮನೇಲಿ ಒಕ್ಕರ್ಸ್ಕೊತಾ ಇದ್ದ. ಈ ಕಿಡ್ನಾಪ್ ಆಗಿ ಹೋಗಿ ಆಚೆ ಹೋಗ್ತೀವಿ, ಕುತ್ಕೇಳಿ ತಪ್ಪಲು. ಸಮಯ ಸಂದರ್ಭ ತಿಳಿದು ಮಾತಾಡೋ ಬೇಕಿತ್ತಂದು. ಶಂಕರಯ್ಯ, ನಾನು ಊರಿನಲ್ಲಿರೋ ಸಮಯ ನೋಡ್ಕೊಂಡು ನೀನು ನಿನ್ನ ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಾ? ಕಿಡ್ನಾಪ? ನಿನ್ನ ಮಗಳನ್ನ? ಯಾರು ನೀನು? ನೀನು ಮರೆಯಲಾಗದಂತ ಮನುಷ್ಯ. ನಿನ್ನಿಂದ ಪೆಟ್ಟಿಂದು ಬೆಂಕಿಲಿ ಬೇಯ್ತಿರೋ ನಿನ್ನ ತಂಗಿ ಗಂಡ ಜೋಸಫ್. ಯಾಕೆ ಬಂದೆ ಇಲ್ಲಿಗೆ? ನನ್ನ ಮಗಳಲ್ಲಿಟ್ಟಿದ್ಯಾ? ನಿನ್ನ ಮಗಳು ನನಗೇನೋ ಗೊತ್ತು. ನಿಜ ಹೇಳು, ನಿಜ ಹೇಳು. ಎಲ್ಲಿ ಬಚ್ಚಿಟ್ಟಿದ್ಯಾ ನನ್ನ ಮಗಳ ಮೇರಿನ? ನಿನ್ ಮೇರೇನೂ ಗೊತ್ತಿಲ್ಲ, ಮಾರೇನೂ ಗೊತ್ತಿಲ್ಲ. ಶಂಕರಯ್ಯ, ನಾನು ಹೆಡೆ ತುಳಿದ ಹಾವು. ನನ್ನನ್ನು ಕೆಳಕ್ಕೆ ಅನಾಹುತ ಮಾಡ್ಕೋಬೇಡ. ಮರ್ಯಾದೆಯಾಗಿ ಕೇಳ್ತಾ ಇದ್ದೀನಿ, ನನ್ನ ಮಗಳನ್ನ ನನಗೆ ಕೊಟ್ಬಿಡು. ಹೋಗಾಚೆ. ಶಂಕರಯ್ಯ, ನಿನಗೆ ಹೇಳ್ತಾ ಇರೋದು ಹೋಗಾಚೆ ಅಂತ. ಶಂಕರಯ್ಯ, ನನ್ನನ್ನು ಕೆಳಕ್ ಬೇಡ. ಶಂಕರಯ್ಯ, ಅಯ್ಯೋ, ಸ್ವಲ್ಪ ಇರಿ, ನಾನು ಹೇಳ್ತೀನಿ. ನೀನು ಹೇಳೋದು? ಅವ್ರ ಮಗಳು ಅವ್ರ ಮಗಳು ವಿಚಾರ ನಿಂಗೇನು ಗೊತ್ತು? ಅವ್ರ ಮಗಳು ಮೇರಿ ನಮ್ಮನೇಲೇ ಇದ್ದಾಳೆ. ಏನಂದೆ? ಮೇರಿ ನಮ್ಮನೇಲಿದ್ದಾಳ? ಹೌದು, ಅವಳೇ ಸರಸ್ವತಿ. ನಾನು ಆವತ್ತೇ ಹೇಳಿಲ್ವ ಮಾವ, ಅವಳು ಸರಸ್ವತಿ ಅಲ್ಲ ಮೇರಿ ಅಂತ. ನನ್ನ ಮಾತು ನಂಬುದ್ರ ನೀವು? ನಿಜವೇನೆ ಸಾವಿತ್ರಿ? ಹೌದು ಅಂದ್ರೆ? ಕುಮಾರ್ ತಲೆ ಕೆಟ್ಟಿರೋದು ಅದು ಸುಳ್ಳು ಮಾವ. ತಾಯಿ ಮಗ ಇಬ್ರು ಸೇರ್ಕೊಂಡು ನನ್ನ ಕಣ್ಣಿ ಮಣ್ಣೆರ್ಚಿ ನಾಟಕ ಆಡ್ತಾ ಇದ್ದೀರಾ, ನನ್ನ ಮುಟ್ಟಾಳ್ನ ಮಾಡ್ತಿದ್ದೀರಾ. ಯಾತಕ್ಕೋಸ್ಕರ ಅನ್ಯಾಯ ಮಾಡಿದ್ರಿ? ಯಾತಕ್ಕೋಸ್ಕರ ಸುಳ್ಳು ಹೇಳಿದ್ರಿ? ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ. ನಿಮ್ಮ ಮಂತ್ರಾಳದಲ್ಲಿ ಅಡಗಿದೆಯಲ್ಲ ಆ ಜಾತಿ ಭೇದ, ಅದನ್ನ ಇಲ್ದ ಮಾಡೋದಕ್ಕೆ, ದೂರ ದೂರ ಆಗಿರೋ ಎರಡು ಕುಟುಂಬಗಳನ್ನ ಒಂದಾಗಿ ಸೇರಿಸೋದಕ್ಕೆ. ನಾನು ಪ್ರೀತಿಸಿರೋ ಹುಡುಗಿನ ನೀವಿಷ್ಟಪಟ್ಟು ಒಪ್ಪಿಗೆ ಕೊಟ್ಟು ನಿಮ್ಮ ಆಶೀರ್ವಾದ ಪಡೆದು ಮದುವೆ ಆಗೋದಕ್ಕೆ. ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ಸಂಬಂಧ ನಾನು ಒಪ್ಪಲ್ಲ. ನಾನು ಯಾವತ್ತೂ ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಅವಳು ಸರಸ್ವತಿ ಆಗಿದ್ದಾಗ ಎಷ್ಟು ಮೆಚ್ಕೊಂಡಿದ್ರಿ, ಅವಳೇ ನಿಮ್ಗೆ ಸೊಸೆ ಆಗ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ರಿ, ಯಾವ ಮಹತಾಯ ಹೆತ್ತ ಮಗಳು ಅಂತ ಎಷ್ಟು ಸಲ ಬಾಯಿ ತುಂಬ ಹೊಗಳಿದ್ರಿ. ಈಗ ಮೇರಿ ಆದ ತಕ್ಷಣ ನಿಮ್ಮ ಅಭಿಪ್ರಾಯ ಎಲ್ಲ ಬದಲಾವಣೆ ಆಗೋಯ್ತಾ? ಗುಣದಿಂದ, ದ್ವೇಷದಿಂದ, ಆಕ್ರೋಶದಿಂದ ಸೈರನೆ ಕಳ್ಕೊಂಡ ನೀನು ಒಡಹುಟ್ಟ ತಂಗಿ ಬಾಳನ್ನೇ ಹಾಳು ಮಾಡಿಬಿಟ್ಟೆ. ಏನಂತೆ? ನನ್ನ ತಂಗಿ ಬಾಳನ್ನ ನಾ ಹಾಳು ಮಾಡಿದ್ನೆ? ಯಾರಾಗಂತ ಹೇಳಿದ್ದು? ನಾನೇ. ನೀನು ಮಾಡಿದ ಅನ್ಯಾಯನ ನಾನೇ ಹೇಳಿದ್ದು. ಹೆತ್ತ ತಾಯಿ ಸತ್ತು ಬಿದ್ದಿದ್ದಾಗ ಕಡೆ ದರ್ಶನಕ್ಕೆ ಬಂದ ತಂಗಿನ ಸುರಿತಾ ಇರೋ ಮಳೆಯಲ್ಲಿ ಆಚೆಗೆ ದಬ್ಬದ್ದಿಯಲ್ಲ, ಆಮೇಲೆ ಅವ್ರ ಕತೆ ಏನಾಯ್ತು ಅಂತ ಯೋಚನೆ ಮಾಡಿದ್ಯಾ? ಯಾವ ಕ್ಷಣದಲ್ಲಿ ನೀನು ಅವಳನ್ನ ತಳ್ಳಿದೆಯೋ ಅದೇ ಕ್ಷಣದಲ್ಲಿ ಅವಳ ಬುದ್ಧಿ ಭ್ರಮಣೆ ಆಗೋಯ್ತು. ತಾನು ಯಾರು ಅನ್ನೋದೇ ಮರೆತು ಹೋಯ್ತು. ಪ್ರಪಂಚದ ಪರಿವಿಯೇ ಇಲ್ಲದೆ ಉಸಿರಾಡೋ ಹೆಣವಾಗಿ ಹುಚ್ಚಾಸ್ಪತ್ರೆ ಪಾಲಾಗಬೇಕಾಯ್ತು. ಏನಪ್ಪ ನೀವು ಹೇಳ್ತಿರೋದು? ನನ್ನ ತಂಗಿ ಹುಚ್ಚಾಸ್ಪತ್ರೆ ಸೇರ್ಕೊಡ್ಲ? ಹೌದಪ್ಪ, ಬಾಳನ್ನ ಸುಖ ಸಂತೋಷದಲ್ಲಿ ಕಳಿಬೇಕಾದ ಕಾಲದಲ್ಲಿ ಅವಳ ಜೀವನದ ನೆಮ್ಮದಿ ಈ ರೀತಿ ನಾಶವಾಗೋದಕ್ಕೆ ಏನಪ್ಪ ಕಾರಣ? ನಿನ್ನ ಆಕ್ರೋಶ ತಾನೇ. ನಿನಗಿಷ್ಟ ಇಲ್ಲದವನು ಕೈ ಹಿಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ರಕ್ತ ಸಂಬಂಧನೇ ಕಳ್ಕೊಂಡ್ಬಿಟ್ಟೆ. ಆದ್ರೆ ನಿನ್ ತಂಗಿ ಅಂಥ ಸಮಯದಲ್ಲಿ ಅವಳ ಕಣ್ಣುಗಳು ಹುಡುಕಾಡ್ತಾ ಇದ್ದದ್ದು ಏನನ್ನ? ನಿನ್ನನ್ನ. ಅವಳ ಅಂತರಂಗ ಬಯಸ್ತಾ ಇದ್ದದ್ದು ಯಾವುದನ್ನ? ನಿನ್ನ ವಾತ್ಸಲ್ಯನ. ಹೇಳಪ್ಪ, ಇಂಥ ತಂಗಿ ಪ್ರೇಮ ನಿನಗೆ ಬೇಡವೇನಪ್ಪ? ಬೇಡವೇನಪ್ಪ? ಹೇಳಪ್ಪ. ನಿಮಗ್ ಬೇಕಾದ್ರೂ ನನಗ್ ಬೇಕಾಗಿಲ್ಲ. ಬೇಕಾದ್ರೆ ನನ್ನ ಮಗಳನ್ನ ಶೂಟ್ ಮಾಡಿ ಸಾಯಿಸ್ತೀನಿ ಹೊರತು ಈ ಮನೆಗೆ ಮಾತ್ರ ಕೊಡಲ್ಲ. ಕೊಡೋಲ್ಲ ಅನ್ನೋಕೆ ಅವಳು ನಿಮಗ್ ಮಾತ್ರ ಮಗಳಲ್ಲ ರೀ, ನನಗೂ ಮಗಳು. ಲಕ್ಷ್ಮಿ, ನಿಜವಾಗ್ಲೂ ನೀನು ಮಾತಾಡಿದ್ದು? ಹೌದ್ರಿ. ನನಗೆ ನಂಬೋಕೆ ಆಗ್ತಾ ಇಲ್ಲ. ನಿರ್ಜೀವ ಬೊಂಬೆ ಹಾಗಿದ್ದಿದ್ ನನಗೆ ಮತ್ತೆ ಜೀವ ಕೊಟ್ಟಿದ್ದು ನಮ್ಮ ಅಣ್ಣನ ಮಗ. ಕತ್ಲೆ ತುಂಬಿದ ನನ್ನ ಕಣ್ಣಿಗೆ ಮತ್ತೆ ಬೆಳಕನ್ನು ತೋರಿಸಿದ್ದು ನಮ್ಮ ಅತ್ತಿಗೆ. ಗುರಿನೇ ಇಲ್ಲದ ನನ್ನ ಬಾಳಿಗೆ ಮತ್ತೆ ಆಸೆ ತೋರಿಸಿದ್ದು ನನ್ನ ಮಗಳು ಮೇರಿ.
ಅಣ್ಣ 15 ವರ್ಷಗಳ ಅಜ್ಞಾತವಾಸ ಮುಗಿಸ್ಕೊಂಡು ಹೊಸ ಜನ್ಮ ಪಡ್ಕೊಂಡು ಬಂದಿರೋ ನನ್ನ ದಯವಿಟ್ಟು ದೂರ ಮಾಡ್ಬೇಡಣ್ಣ. ನಿಮ್ಮನ್ನೆಲ್ಲ ದೂರ ಮಾಡಿ ಬದುಕೋ ಶಕ್ತಿ ನನಗಿಲ್ಲ ಅಣ್ಣ. ಕುಮಾರ್, ಹದಿನೈದು ವರ್ಷಗಳಿಂದ ಬರಡಾಗಿದ್ದ ನನ್ನ ಬಾಳಿಗೆ ಮತ್ತೆ ಚೈತನ್ಯ ತುಂಬಿದೆ. ನೀನು ಮಾಡಿದ ಉಪಕಾರಕ್ಕೆ ಹ್ಯಾಕ್ ಕೃತಜ್ಞತೆ ಸಲ್ಲಿಸಬೇಕು ನನಗೊಂದು ಗೊತ್ತಾಗ್ತಿಲ್ಲಪ್ಪ. ಯಾಕಷ್ಟು ದೊಡ್ಡ ಮಾತಾಡ್ತೀರಿ? ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅದಕ್ಕೆ ಯಾರೂ ಹೊಣೆ ಅಲ್ಲ. ಜೋಸೆಫ್, ನನ್ನಿಂದ ಆಗಿರೋ ಅಪಕಾರ ಅಷ್ಟಿಷ್ಟಲ್ಲ. ಆದರೆ ಈ ವಿಷಯದಲ್ಲಿ ಇನ್ನೂ ಪಶ್ಚಾತ್ತಾಪ ಪಡೋಕ್ಕಿಂತ ಆಗಿರೋ ತಪ್ಪನ್ನು ತಿದ್ದುಕೊಂಡು ಈ ಎರಡು ಕುಟುಂಬಗಳು ವಿಶ್ವಾಸದಿಂದ ಒಂದಾಗೋದ್ರಲ್ಲಿ ಆನಂದ ಇದೆ. ನಿನ್ನ ಮಗಳು ಮೇರಿ ನನ್ನ ಸೊಸೆಯಾಗೋದು ನನ್ನ ಭಾಗ್ಯ. ರಘು, ವಿಶ್ವ, ರಘು, ಎಷ್ಟೊಂದು ಕಷ್ಟಪಟ್ಟು ಎಲ್ಲರನ್ನೂ ಮದುವೆಗೆ ಒಪ್ಪಿಸ್ದೆ. ಆ ದೇವ್ರು ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಪಾಲ್ಗೆ ನೀನೇ ದೇವರು. ನಿನ್ ಸ್ನೇಹ ಪ್ರೀತಿಗೆ ಬೆಲೆ ಕಟ್ಟೋ ಯೋಗ್ಯತೆ ನನಗಿಲ್ಲ. ಈ ನಿನ್ ಋಣನ 7 ಜನ್ಮದಲ್ಲೂ ತೀರಿಸ್ಲಾರೆ ಕಣೋ. ವಿಶ್ವ, ಪ್ರಪಂಚದಲ್ಲಿ ಸ್ನೇಹಕ್ಕಿಂತ ಪವಿತ್ರವಾದ ವಸ್ತು ಯಾವುದೂ ಇಲ್ಲ. ಈ ಜನ್ಮದಲ್ಲಿ ನಿನ್ನ ನನ್ನ ಭೇಟಿ ಬಹು ಆಕಸ್ಮಿಕ, ಆಶ್ಚರ್ಯ, ಅತಿಶಯವಾದ ಆನಂದ. ಇನ್ನೊಂದು ಜನ್ಮ ಇದೆ ಅಂತ ನನಗೆ ಗೊತ್ತಾಗಿದ್ದೆ ನಿನ್ನಿಂದಲ್ವೇನೋ. ನನ್ನಿಂದ ನಿನಗೆ ಉಪಕಾರ ಆಗಿದ್ರೆ ನಿನ್ನಿಂದ ಅಷ್ಟೇ ಉಪಕಾರ ನನಗೂ ಆಗಿದೆ. ರಘು, ಈ ಕಷ್ಟದ ಜನ್ಮ ಮುಗಿದು ಹೋಗ್ತಿದೆ ಅಂತ ಸಂತೋಷ ಆದ್ರೂ ನಿನ್ನ ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗ್ತಿದೆ ಕಣೋ. ಅದಕ್ಕೆ ಕಣ ಸ್ನೇಹದ ಸೆಳೆತ ಅಂತ ಹೇಳೋದು. ಇನ್ನು 100 ಜನ್ಮ ಬಂದರೂ ಸರಿ, ನಿನ್ನ ಸ್ನೇಹಿತನಾಗ ಹುಟ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ನನ್ನ ಆಸೆನೂ ಅಷ್ಟೇ. ಅದೇ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ವಿಶ್ವ, ರಘು, ಶ್ರಾವಣ ಮಾಸವು ತಂದ ಉಡುಗೊರೆ ಉಲ್ಲಾಸವ ತರಲಿ. ಆ ಮಂಜುನಾಥನ ಕೃಪಾ ಕಟಾಕ್ಷವು ಎಂದೆಂದು ನಿಮಗಿರಲಿ. ಒಂದೇ ವರುಷದ ಅವಧಿಯಲ್ಲಿ ಹಸುಕಂದನು ಮಡಿಲಲಿ ನಗುತ್ತಿರಲಿ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ.